ಮೈಸೂರಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮೇಲೆ ಇನ್ಫ್ಯಾಕ್ಟ್ ಬಿಜೆಪಿ ವಿರುದ್ಧ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಈಗಾಗಲೇ ಭ್ರಷ್ಟಾಚಾರದ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಹಾಗೆಯೇ ಆಪರೇಷನ್ ಬಾಂಬನ್ನು ಸಿಡಿಸಿದ್ದಾರೆ. ರಾಜಕೀಯದಲ್ಲಿ ಆಪರೇಷನ್ ಬಾಂಬನ್ನು ಸಿಡಿಸಿರುವಂಥ ಮುಖ್ಯಮಂತ್ರಿ 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿನ ಆಫರ್ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಆಪರೇಷನ್ ಬಾಂಬನ್ನು ಸಿಡಿಸಿದ್ದಾರೆ. ನನ್ನ ಸರ್ಕಾರವನ್ನು ಕೆಡೋದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದ ತಂತ್ರವನ್ನು ಮಾಡ್ತಿದ್ದಾರೆ. ನನ್ನ ಸರ್ಕಾರ ಕಿತ್ತೊಗೆಯಬೇಕು ಅಂತ 50 ಶಾಸಕರಿಗೆ ಆಫರ್ ನೀಡಲಾಗಿತ್ತು. 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರನ್ನು ನೀಡಲಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಥವಾ ನನ್ನ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ. ಆದರೆ ನಮ್ಮ ಶಾಸಕರು ಯಾವುದಕ್ಕೂ ಕೂಡ ಒಪ್ಕೊಳ್ಳಿಲ್ಲ. ಹೀಗಾಗಿ ನನ್ನ ಮುಖಕ್ಕೆ ಈಗ ಮಸಿ ಬಳಿಯುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತಂದು ಎಲ್ಲಿಂದ ಬರ್ತದೆ ಈ ದುಡ್ಡು? ಏನು ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ನ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ ಹೋಗ್ಲಿಕ್ಕೆ ಈ ಸಾರಿ. ಅದಕ್ಕೆ ಶುರು ಮಾಡೋರು ಹೆಂಗಾರು ಮಾಡಿ ಸಿದ್ದರಾಮಯ್ಯನಿಗೆ ಮಸಿ ಬಳದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡಬೇಕು. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತ್ರ 50 ಕೋಟಿ ರೂಪಾಯಿಯನ್ನು ನೀಡಿ ಈಗ ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಇದೆಲ್ಲವೂ ಕೂಡ ಆಗಲಿಲ್ಲ. ಅಥವಾ ಯಾವ ಶಾಸಕರು ಕೂಡ ಈ ಮಾತನ್ನು ಒಪ್ಪಿಲ್ಲ, ಬಿಜೆಪಿಯವರ ಆಫರನ್ನು ಒಪ್ಪಿಲ್ಲ. ಹೀಗಾಗಿ ಹೇಗಾದರೂ ಮಾಡಿ ನನ್ನ ಮುಖಕ್ಕೆ ಮಸಿ ಬೆಳೆದು ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿದರು. ಅಫ್ಕೋರ್ಸ್ ಹಿಂದೆ 2019ರಲ್ಲಿ ಯಾವ ರೀತಿ ಮೈತ್ರಿ ಸರ್ಕಾರ ಆಗಿತ್ತಲ್ಲ, ಅದನ್ನೇ ಮುಂದಿಟ್ಕೊಂಡು ಈಗ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಲಂಚದ ಹಣವನ್ನು ಹಿಂದೆ 40% ಸರ್ಕಾರ ಅಂತ ಆರೋಪ ಮಾಡಿದರು ಬಿಜೆಪಿ ವಿರುದ್ಧ. ಆ 40% ಆರೋಪದ ಮುಂದುವರೆದ ಭಾಗವಾಗಿ ಬಿಜೆಪಿ ಲಂಚದ ಹಣದಿಂದ ಈಗ ಶಾಸಕರನ್ನ ಖರೀದಿ ಮಾಡ್ತಿದ್ದಾರೆ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ರೈಟ್. ಇದರ ಜೊತೆಗೆ ಈಗಾಗಲೇ ಮೂಡಾ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೂಡಾ ವಿಚಾರದಲ್ಲಿ ಒಂದು ಕಡೆಗೆ ಈಗಾಗಲೇ ನಿರಂತರವಾಗಿ ಆರೋಪಗಳು ಬರ್ತಾ ಇರುವಂಥ ಸಂದರ್ಭದಲ್ಲೇ ನನ್ನನ್ನು ಮುಟ್ಟಿದ್ರೆ ನಮ್ಮ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳ್ತಿದ್ದಾರೆ. ಪ್ರತಿಪಕ್ಷ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನೆ ಇರಲ್ಲ, ನನ್ನ ಕಂಡ್ರೆ ಬಿಜೆಪಿಯವರಿಗೆ ಹೊಟ್ಟೇರಿ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಬಡವರ ಪರ ಕೆಲಸ ಮಾಡ್ತೀನಿ ಅಂತ ನನ್ನನ್ನು ಇಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾನು 40 ವರ್ಷದಿಂದ ರಾಜಕಾರಣ ಮಾಡಿದ್ದೇನೆ. ಕೇವಲ 14 ಸೈಟ್ಗೋಸ್ಕರ ನಾನು ರಾಜಕಾರಣ ಮಾಡಬೇಕಾ ಅಂತ ಹೇಳ್ತಾನೆ. ನನ್ನನ್ನು ಮುಟ್ಟಿದ್ರೆ ನಮ್ಮ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಸಂದೇಶವನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಹೇಳ್ತಾರೆ. ಒಟ್ಟಿನಲ್ಲಿ ಈ ಒಂದು ಸಂದೇಶ ಇದೆಯಲ್ಲ, ನನ್ನನ್ನು ಮುಟ್ರೆ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಸಂದೇಶ ನಿಜಕ್ಕೂ ಕೂಡ ಬಿಜೆಪಿಗೆ ಅಥವಾ ರಾಜಕೀಯವಾಗಿ ಬಹುದೊಡ್ಡ ಸಂದೇಶ ಅಂತ ತಪ್ಪಾಗಲ್ಲ. ಬಹುಶಃ ಇದಕ್ಕೆ ಬಿಜೆಪಿ ನಾಯಕರು ಕೂಡ ತುಂಬ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡುವಂಥ ಸಾಧ್ಯತೆ ಇದೆ. ಈ ಮೂಲಕ ಬಿಜೆಪಿಗರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಟಚ್ ಮಾಡಿದ್ರೆ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಮೂಲಕ ಜನಕ್ಕೂ ಕೂಡ ಒಂದು ರೀತಿಯಾದಂಥ ತಮ್ಮ ಅಭಿಮಾನಿಗಳಿಗೂ ಕೂಡ ಸಿದ್ದರಾಮಯ್ಯ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರೋ. ಒಟ್ಟಿನಲ್ಲಿ ಈ ಒಂದು ಹೇಳಿಕೆ ರಾಜಕೀಯದಲ್ಲಿ ಸಹಜವಾಗಿ ಹೊಸ ಬೆಳವಣಿಗೆಗೆ ಕಾರಣವಾದರೂ ಅಚ್ಚರಿ ಏನಿಲ್ಲ. ಜೊತೆಗೆ ಇದೇ ಹೇಳಿಕೆಗೆ ಸಂಬಂಧಪಟ್ಟಂಥ ಬಿಜೆಪಿ ನಾಯಕರು ಸಹಜವಾಗಿಯೇ ನಿರೀಕ್ಷಿತವಾಗಿಯೇ ಒಂದು ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಭಾವಿಸಲಾಗುತ್ತೆ. ಇದರ ಜೊತೆಗೆ ಇವತ್ತು ಮಾತನಾಡ್ತಾ ನಿರಂತರವಾಗಿ ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾನೆ ಇದ್ದಾರೆ. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಉರಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಈಗೆಲ್ಲ ಕೊಟ್ಬಿಡ್ತಾ ಇದ್ದಾನೆ, ಹೆಂಗಾರ ತೆಗೆದಾಕ್ಬಿಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಸುಳ್ಳು ಹೇಳೋದು. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಉರಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಈಗೆಲ್ಲ ಕೊಟ್ಬಿಡ್ತಾ ಇದ್ದಾನೆ, ಹೆಂಗಾರ ತೆಗೆದಾಕ್ಬಿಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ,
ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಸುಳ್ಳು ಹೇಳೋದು ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಹೊಟ್ಟೆ ಉರಿಯೋದು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮತ್ತು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಇದೇ ಸಂದರ್ಭದಲ್ಲಿ ರವಾನೆ ಮಾಡ್ತಾ ಇದ್ದಾರೆ. ಅತ್ಯಂತ ಮುಖ್ಯವಾಗಿ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಇರಲ್ಲ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಸಹಜವಾಗಿ ಬಹುದೊಡ್ಡ ರಾಜಕಾರಣದ ಹೇಳಿಕೆ ಆದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕೆಂದರೆ ಈಗಾಗಲೇ ರಾಜಕೀಯ ಆರೋಪ ಪ್ರತ್ಯಾರೋಪ ಮಾಡೋದು ಬೇರೆ. ಈ ಒಂದು ಹೇಳಿಕೆ ಮೂಲಕ ಬಿಜೆಪಿಯವರಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ಅವರ ಆಪ್ತರಿಗೆ, ಅವರ ಅಭಿಮಾನಿಗಳಿಗೆ, ಜೊತೆಗೆ ಅವರ ಬೆಂಬಲಿಗರಿಗೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಇಂಥ ಒಂದು ರೀತಿಯಾದಂಥ ಕೆಲಸಗಳೇನಾದರೂ ಆದರೆ, ಅಂದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಏನಾದರೂ ಟಚ್ ಮಾಡುವಂಥ ಪ್ರತಿಕ್ರಿಯೆಗಳು ಅಥವಾ ಪ್ರಕ್ರಿಯೆಗಳು ಏನಾದರೂ ಆದರೆ ಖಂಡಿತವಾಗ್ಲೂ ಅದಕ್ಕೆ ಸಿದ್ಧವಾಗಿರಿ. ಆವಾಗ ಏನು ತಂತ್ರಗಾರಿಕೆಯನ್ನು ಮಾಡಬೇಕೋ ಆ ತಂತ್ರಗಾರಿಕೆಯನ್ನು ಮಾಡಿ ಅಂತ ಈ ಒಂದು ಮಾತಿನ ಮೂಲಕವೇ ಸಿದ್ದರಾಮಯ್ಯನವರು ನೇರವಾಗಿ ಹೇಳ್ತಿದ್ದಾರೆ. ನನ್ನನ್ನು ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಮಾತನಾಡೋ ಮೂಲಕ ಈಗಾಗಲೇ ಹಿಂದಿವಾಲಗಳ ಬಗ್ಗೆ ಹಿಂದೆ ಕೂಡ ಮಾತನಾಡಿದರು, ಕೇಂದ್ರದ ಬಿಜೆಪಿ ನಾಯಕರ ಬಗ್ಗೆ ಮಾತನಾಡಿದರು, ನೇರವಾಗಿ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಕರ್ನಾಟಕಕ್ಕೆ ಸಂಬಂಧ ಇಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದರು. ಈಗ ಮತ್ತೆ ಕರ್ನಾಟಕವನ್ನು ಮುಂದೆ ತರೋ ಮೂಲಕ ಸಿದ್ದರಾಮಯ್ಯನವರು ಈಗ ಬಿಜೆಪಿ ನಾಯಕರಿಗೆ ನನ್ನನ್ನು ಟಚ್ ಮಾಡಿದರೆ ರಾಜಕಾರಣದ ಜೊತೆಗೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೂಡ ವ್ಯಕ್ತವಾಗುತ್ತೆ ಅನ್ನುವಂಥ ಮಾತುಗಳನ್ನು ಈಗ ಹೇಳ್ತಾ ಇದ್ದಾರೆ. ಸಹಜವಾಗಿ ಈ ಒಂದು ಹೇಳಿಕೆ ಇದೆಯಲ್ಲ, ಬಹುದೊಡ್ಡ ಹೇಳಿಕೆ ಆಗೋದ್ರಲ್ಲಿ ಎರಡು ಮಾತಲ್ಲ. ಜೊತೆಗೆ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟರು ಕೂಡ ಅಚ್ಚರಿ ಏನಿಲ್ಲ. ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಈಗಾಗಲೇ ನಿರಂತರವಾಗಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ ಅನ್ನುವಂಥ ಹೇಳಿಕೆಗಳು ಹಿಂದೆ ಕೂಡ ಬಂದಿತ್ತು. ಆದರೆ ಈಗ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ನನ್ನನ್ನು ಟಚ್ ಮಾಡಿದರೆ ಜನ ಸುಮ್ಮನೆ ಇರಲ್ಲ ಅನ್ನುವಂಥ ಮೂಲಕ ಒಂದು ಬಹುದೊಡ್ಡ ಸಂದೇಶವನ್ನು ಎಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಅಥವಾ ಬಿ ಜೆ ಪಿಯವರಿಗೂ ಕೂಡ ಹೇಳ್ತಾ ಇದ್ದಾರೆ, ಅಥವಾ ವಿಪಕ್ಷ ನಾಯಕರಿಗೂ ಕೂಡ ನೀಡ್ತಾ ಇದ್ದಾರೆ, ಅಥವಾ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಬೆಂಬಲಿಗರಿಗೂ ಕೂಡ ನೇರವಾಗಿ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ.